ಎಲ್ಲರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಈ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಇದ್ದವರಿಗಿಂತೂ ಇನ್ನೂ ಜಾಸ್ತಿ ಇಷ್ಟ ಇರುತ್ತೆ. ಬಟ್ ಡಾಕ್ಟರ್ ಏನು ಹೇಳಿರ್ತಾರೆ ಅಂದರೆ ಮಾವಿನ ಹಣ್ಣು ತಿನ್ನಬೇಡಿ, ಯಾಕೆಂದರೆ ಅದು ನಿಮಗೆ ಶುಗರ್ ಸ್ಪೈಕ್ ಆಗುತ್ತೆ ಅಂತ ಸ್ಟ್ರಿಕ್ಟಾಗಿ ಹೇಳಿರ್ತಾರೆ. ಬಟ್ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾವಿನ ಹಣ್ಣು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತ ಹೇಳ್ತೀನಿ. ನೀವು ಮಾವಿನ ಹಣ್ಣು ಖಂಡಿತ ತಿನ್ಬೋದು, ಆದರೆ ಫುಲ್ ತಿನ್ನಬೇಡಿ, ಹಾಫ್ ಮ್ಯಾಂಗೋ ತಿನ್ನಿ ಸಾಕು, ಅರ್ಧ ಮಾವಿನ ಹಣ್ಣು ತಿನ್ನಿ. ಅದನ್ನು ಊಟದ ಜೊತೆ ತಿನ್ನಬೇಡಿ. ನೀವು ಆದರೆ 11 ಗಂಟೆ ಅಥವಾ 4 ಗಂಟೆಗೆ ತಿಂತೀನಿ, 6 ಗಂಟೆ ಮೇಲೆ ಸಂಜೆ ಮೇಲೆ ಅಂತೂ ತಿನ್ನೋಕ್ಕೆ ಹೋಗ್ಬೇಡಿ, ಏಕೆಂದರೆ ಆವಾಗ ಶುಗರ್ ಸ್ಪೈಕ್ ಜಾಸ್ತಿ ಆಗುತ್ತೆ. ನೀವು 11 ಗಂಟೆ ಅಥವಾ 4 ಗಂಟೆಗೆ ತಿನ್ನೋದ್ರಿಂದ ಶುಗರ್ ಸ್ಪೈಕ್ ಅಷ್ಟು ಆಗಲ್ಲ. ಆ್ಯಂಡ್ ಹಾಫ್ ಮ್ಯಾಂಗೋ ಅಷ್ಟೇ, ಫುಲ್ ಮ್ಯಾಂಗೋನು ಬೇಡ. ಇದ್ರ ಜೊತೆಗೆ ನೀವು ಊಟದ ಜೊತೆ ತಿನ್ನೋ ಅಭ್ಯಾಸ ಇರುತ್ತೆ. ಕೆಲವರಿಗೆ ನೈಟ್ ಊಟ ಇರ್ಬೋದು ಅಥವಾ ಮಧ್ಯಾಹ್ನ ಊಟದ ಜೊತೆ 4 ಪೀಸ್ ಕಟ್ ಮಾಡ್ಕೊಂಡು ತಿನ್ಬಿಡೋಣ ನಂಚ್ಕೊಳ್ಳೋಕ್ಕೆ ಅಂತ. ಬಟ್ ಇದು ಮಾಡೋದ್ರಿಂದ ನಮಗೆ ಕ್ಯಾಲೋರಿ ಮತ್ತೆ ಜಾಸ್ತಿ ಆಗುತ್ತೆ ಓವರಾಲ್. ಅದರಿಂದನೂ ನೀವು 2 ಪೀಸ್ ತಿನ್ನಿ, ಅದು ಶುಗರ್ ಸ್ಪೈಕ್ ಆಗುತ್ತೆ. ಹಾಗಾಗಿ ಊಟದ ಜೊತೆ ತಿನ್ನಬೇಡಿ. ನಾನು ಹೇಳೋದು 4 ಗಂಟೆ ಅಥವಾ 11 ಗಂಟೆಗೆ ತಿಂದು ಅದನ್ನ ಸ್ಯಾಟಿಸ್ಫೈ, ಅಂದರೆ ನಿಮಗೊಂದು ಖುಷಿನೂ ಆಗಬೇಕು. ಹಂಗಂತ ಅದನ್ನ ತುಂಬ ವಿಪರೀತ ತುಂಬ ಫುಲ್ 1-2 ಮ್ಯಾಂಗೋ ತಿನ್ನೋದಕ್ಕಿಂತ ಹಾಫ್ ಮ್ಯಾಂಗೋ ತಿಂದು ಖುಷಿಯಾಗಿದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಜ್ಯೂಸ್ ತೊಗೋಬೇಡಿ, ಅಥವಾ ಅದನ್ನ ಈಗ ರಸಾಯನ ಮಾಡ್ಕೋತಾರೆ ಕೆಲವರು, ಅಥವಾ ಕಸ್ಟರ್ಡ್ ಮಾಡ್ಕೋತಾರೆ, ಈ ಥರನೂ ಮಾಡ್ಕೋಬೇಡಿ. ಆದಷ್ಟು ನಾನು ಹೇಳೋದು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಸ್ವಲ್ಪ ತಿನ್ನಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮಾವಿನ ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನೋದ್ರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ.